press the bell icon on the YouTube app and never miss another update. Hi students, in the last discussion we made about the semiconductor diodes designing and how it works under forward bias and reverse bias, and come to know in forward bias it conducts and reverse bias almost it does not conduct. It acts like an insulator, unidirectional conducting device. That concept is used in converting alternating current into direct current. The device which does this is called as rectifier, and the phenomenon is called rectification. Converting AC to DC, the phenomenon is called rectification, and the device which does this, we call it as a rectifier. Here the two types of rectifier we are using, that there are two pulses, one pulse positive and one pulse negative. Both pulse of the cycle is you converted, we call it as a full wave rectifier. Only half the pulse, either positive or negative pulse of the input AC is converted, we call it as a half wave rectifier. So let us see this half wave and full wave rectifier. It is even important for your the NEET or JEE examination and KCT. So it has a transformer. Primary of the transformer is connected to the AC input source, whose waveform is already known to you, a pulsating one. For every up cycle, twice it changes its direction. Output is connected through the diode to a load resistor. Load resistor and diode are in series. Load resistor means the resistor across which we are taking the output. Nature of output voltage we see in this. This is input AC waveform, and here we will get input output DC waveform after the after the rectification. Half wave rectifier means I clearly told only half of the pulse of one wave is converted into DC, either positive or negative. ಹೇಗೆ ವರ್ಕ್ ಮಾಡ್ತದೆ ಎಂದು ನೋಡಿದ್ರಿ ನೀವು. ಡಯೋಡ್ ಫಾರ್ವರ್ಡ್ ಬಯಾಸ್ ಅಲ್ಲಿ ಕಂಡಕ್ಟ್ ಮಾಡುತ್ತೆ, ರಿವರ್ಸ್ ಬಯಾಸ್ ಅಲ್ಲಿ ಡಸ್ ನಾಟ್ ಕಂಡಕ್ಟ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾಸಿಟಿವ್ ಪಲ್ಸ್. ಈ ಪಾಸಿಟಿವ್ ಪಲ್ಸ್ ತಗೊಳ್ತೀವಿ ಅಂತ ಆಗಿದ್ರೆ, ಇಮ್ಯಾಜಿನ್ ಆಫ್ಟರ್ ದಿ ಟ್ರಾನ್ಸ್ಫರ್ ಹಿಯರ್ ದಿಸ್ ಎಂಡ್ is positive and this may be the 0. ಪಾಸಿಟಿವ್ ಪೊಟೆನ್ಷಿಯಲ್ ಅಲ್ಲಿದೆ, ಇದು ಪಾಸಿಟಿವ್ ಇದೆ ಅಂದ್ರೆ now diode is positive and this is negative ಆಗುತ್ತೆ. ಆಗ ಡಯೋಡ್ ಈಸ್ ಅಂಡರ್ ಫಾರ್ವರ್ಡ್ ಬಯಾಸ್ ಅಂತ. ನೆಗೆಟಿವ್ ಟರ್ಮಿನಲ್ ಗಿಂತ ಪಾಸಿಟಿವ್ ಟರ್ಮಿನಲ್ನ ಪೊಟೆನ್ಷಿಯಲ್ ಹೈಯರ್ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಈ ರೀತಿ ಕ್ವಶನ್ಸ್ ಬರುತ್ತೆ. ಈಗ ತಗೊಳ್ಳಿದು ಡಯೋಡ್ ಅಂತ ಆಗಿದ್ರೆ ಹೇಳಿದೆ ಇದು ಪಿ ರೀಸನ್ ಅಂಡ್ ಎನ್ ರೀಸನ್. ಫಾರ್ವರ್ಡ್ ಬಯಾಸ್ ಅಂತ ಆಗ್ಬೇಕಾದ್ರೆ ದೇರ್ ಆರ್ ಡಿಫರೆಂಟ್ ಸಿಚುವೇಶನ್ ಹೇಳ್ಬೋದು. ಇದೀಗ 5 ವೋಲ್ಟ್ ಇದ್ರೆ ಇಟ್ ಮೇ ಬಿ 2 ವೋಲ್ಟ್ ಬೋತ್ ಪಾಸಿಟಿವ್, ಬಟ್ 5 ವೋಲ್ಟ್ ಈಸ್ ಹೈಯರ್ ದನ್ 2 ವೋಲ್ಟ್ ಅಂಡರ್ ಫಾರ್ವರ್ಡ್ ಬಯಾಸ್. ಅದೇ ಡಯೋಡ್ ಅನ್ನ ಪುನಃ ನೀವು ಈ ರೀತಿ ಕನೆಕ್ಟ್ ಮಾಡಿದ್ರೆ ಇದನ್ನ ಗ್ರೌಂಡಿಂಗ್ ಮಾಡಿಬಿಡ್ತೇವೆ. ಇದು ಈಗ ಗ್ರೌಂಡಿಂಗ್ ಮಾಡಿದಾಗ ಇದು -5 ವೋಲ್ಟ್ ಆಗಿದ್ರೆ ಇದು 0 ವೋಲ್ಟ್. ನೌ ಇಟ್ ಈಸ್ ಆಲ್ಸೋ ಫಾರ್ವರ್ಡ್ ಬಯಾಸ್ ಬಿಕಾಸ್ 0 ವೋಲ್ಟ್ ಈಸ್ ಹೈಯರ್ ದನ್ -5. ಆದ್ರೆ ಅದೇ ಇಲ್ಲಿ ಗ್ರೌಂಡಿಂಗು ಮಾಡಿರ್ಬೋದು. ಇದು ಬೇಕಿದ್ರೆ 2 ವೋಲ್ಟ್ ಇರ್ಬೋದು. 2 ವೋಲ್ಟ್ ಈಸ್ ಹೈಯರ್ ದನ್ 0 ವೋಲ್ಟ್. ಸೊ ಅಥವಾ ಈ ತರನೂ ಆಗ್ಬೋದು. ಸೊ ಇದು ಡಯೋಡ್ -2 ವೋಲ್ಟ್ -8 ವೋಲ್ಟ್ ಇದೆ, ಇದು -5 ವೋಲ್ಟ್ ಇದೆ ಅಂದ್ರೆ -5 is higher than -8 because of negative sign. It is under forward bias. ಈ ರೀತಿಯಲ್ಲಿ ನಿಮಗೆ ಕೊಟ್ಟು which is under forward bias ಅಂತ ಕೂಡ ಕೇಳ್ತಾರೆ ಎಂಟ್ರೆನ್ಸ್ ಅಲ್ಲಿ. ಗೊತ್ತಿರಲಿ, ಮೊದಲು ನೀವು ಫಾರ್ವರ್ಡ್ ಬಯಾಸ್ ನೋಡ್ಬೇಕಾದ್ರೆ ಪಿ ಎಂಡ್ ಏನಿರುತ್ತೆ ಹೈಯರ್ ಪೊಟೆನ್ಷಿಯಲ್ ಇರಬೇಕು ದ್ಯಾನ್ ದಿ ಎನ್ ಎಂಡ್ ಲೋವರ್ ಪೊಟೆನ್ಷಿಯಲ್ ಆಗಿರ್ಬೇಕು. ಆ ವ್ಯಾಲ್ಯೂಸ್ ಕೊಟ್ಟಿರೋ ನ್ಯೂಮರಿಕಲ್ ವ್ಯಾಲ್ಯೂಸ್ ನೋಡ್ಕೊಳ್ಳಿ, ಅದ್ರ ಮೇಲೆ ಡಿಸೈಡ್ ಮಾಡಬೇಕು. ಹಾಗೆ ಇಲ್ಲಿ ಫಾರ್ವರ್ಡ್ ಬಯಾಸ್ ಅಂತ ನೋಡಿದ್ರೆ ಇದು ಪಾಸಿಟಿವ್ ಇದೆ, ಹೈಯರ್ ಪೊಟೆನ್ಷಿಯಲ್ ದ್ಯಾನ್ 0. ಸೊ ಇದೀಗ ಫಾರ್ ಎಕ್ಸಾಂಪಲ್ 5 ವೋಲ್ಟ್ ಅಂತಿದ್ರೆ ಇದು 5 ವೋಲ್ಟ್ ಆದ್ರೆ ಇದು 0 ವೋಲ್ಟ್ ತೋರಿಸ್ತದೆ. ಫಾರ್ವರ್ಡ್ ಬಯಾಸ್ ಇದೆ, ಫಾರ್ವರ್ಡ್ ಬಯಾಸ್ ಅಲ್ಲಿ ಕಂಡಕ್ಟ್ ಆಗುತ್ತೆ, ದ ಕರೆಂಟ್ ಫ್ಲೋಸ್ ಥ್ರೂ ದಿಸ್. ಇದು ರೆಸಿಸ್ಟೆನ್ಸ್ ಆಫ್ ದಿ ಡಯೋಡ್, ಫಾರ್ವರ್ಡ್ ರೆಸಿಸ್ಟೆನ್ಸ್ ಆಫ್ ದಿ ಡಯೋಡ್. ಆಗ ಏನಿರುತ್ತೋ ಆ ಪಲ್ಸ್ ನಮಗೆ ಇಲ್ಲಿ ಬರುತ್ತೆ. ಇದು ಪಾಸಿಟಿವ್ ಪಲ್ಸ್ ವಿ ಗಾಟ್. ಬಟ್ ನೆಗೆಟಿವ್ ಹಾಫ್ ಸೈಕಲ್ ಗೆ ಬನ್ನಿ. ಈ ನೆಗೆಟಿವ್ ಹಾಫ್ ಸೈಕಲ್ ಗೆ ಬಂದಾಗ ಸೊ ದಿಸ್ ಬಿಕಮ್ ನೆಗೆಟಿವ್ ಅಂಡ್ ಮೇ ಬಿ ಇಟ್ ಈಸ್ 0.
ಅಂದ್ರೆ ಇವಾಗ ರಿವರ್ಸ್ ಬಯಾಸ್ ಅಲ್ಲಿ ಬರುವಂತ ಕೆಲವು ಕೇಸಸ್ ಅನ್ನು ತೋರಿಸ್ತೇನೆ ನಿಮಗೆ. ರಿವರ್ಸ್ ಬಯಾಸ್ ಅಲ್ಲಿ ಹೇಗಿರುತ್ತೆ ಅಂದಾಗ ಸೇಮ್ ಡಯೋಡ್ ಅಂಡರ್ ರಿವರ್ಸ್ ಬಯಾಸ್ ತಗೊಂಡ್ರೆ ಈಗ ಇಟ್ ಈಸ್ ಅಟ್ -5 ವೋಲ್ಟ್, ದಿಸ್ ಈಸ್ ಅಟ್ 0 ವೋಲ್ಟ್ ಅಂತ. ಆಗ -5 is a low potential and 0 is the high potential end. Now we are calling this is under reverse bias. So another example may be like this. So it may be 5 volt, it may be 2 volt. See, it is a lower potential and higher potential. Now it is reverse bias. Or you can take like this. This is earth and here given the 3 volt, 0 volt. It is under reverse bias. It is a lower potential than 3. Or it may be diode like this connected to the earth and this is -5 volt and 0 volt. So you are saying that P end is at lower potential compared to N end, then we say the diode is under reverse bias. Now the situation arises for negative potential for this comes under reverse bias. Diode does not conduct. For negative pulse it not conducts and almost zero negligible current by minority carriers. Half cycle of the input AC is become upset. When repeat again come to this positive cycle, halfway. Again this diode become positive and this is zero forward bias, current established and another pulse appears here. And no current here again, another pulse. For one cycle of AC, only positive half cycle is transmitted through the diode and across the output we will get the output voltage. But for reverse bias, diode is not conducting and become upset. Such a process take place in the circuit, a semiconductor circuit using a single diode. Single diode can enough to convert AC to DC half wave. Only half of the wave, half of one cycle of AC may be transmitted. In that case, we call it as a half wave rectifier. Single diode use ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಇಲ್ಲಿ ಫಾರ್ವರ್ಡ್ ಅಂಡ್ ರಿವರ್ಸ್ ಬಯಾಸ್ ಫಿಗರ್ ಹೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಗಳು ಬರೋದಾದ್ರೆ ರಿಪಲ್ ಫ್ಯಾಕ್ಟರ್ ಅಂತ ಕರೀತಾರೆ. ಇಲ್ಲಿ ಹೇಳಿದೆ AC ಇರಲ್ಲ ಅಂದ್ರೂ ಕೂಡ ಇಲ್ಲೊಂದು ಮೈನಾರಿಟಿ ಕ್ಯಾರಿಯರ್ ಇಂದ ಸ್ಮಾಲ್ ವೇರಿಯೇಷನ್ ಇರಬಹುದು. ಪಲ್ಸೇಟಿಂಗ್ ಡಿಸಿ ಇದು ಸ್ಟಡಿ ಡಿಸಿ ಅಲ್ಲ, ವೇರಿಯಬಲ್ ಡಿಸಿ ಸಿಗತ್ತೆ ನಮಗೆ. ವೇರಿಯಬಲ್ ಡಿಸಿ ಒಟ್ಟಿಗೆ AC ಕಾಂಪೋನೆಂಟ್ ಸ್ವಲ್ಪ ಮಟ್ಟಿಗೆ ಇದೆ ಮೈನಾರಿಟಿ ಕ್ಯಾರಿಯರ್ ಇಂದ. ಹಾಗಾಗಿ RMS ವ್ಯಾಲ್ಯೂ ಆಫ್ AC ಏನಿದೆ ವಿತ್ DC ವಾಟ್ ವಿ ಗಾಟ್, ಆ ರೇಷಿಯೋ ತಗೊಂಡ್ರೆ ವೆರಿ ಹೈ ಇನ್ ಕೇಸ್ ಆಫ್ ಹಾಫ್ ವೇವ್ ರೆಕ್ಟಿಫೈರ್. ಬಟ್ ಎಫಿಷಿಯನ್ಸಿ ಇಸ್ ಪವರ್ ಔಟ್ಪುಟ್ ಬೈ ಪವರ್ ಇನ್ಪುಟ್. ಪವರ್ ಔಟ್ಪುಟ್ ಅನ್ನು ಹೇಗೆ ನೋಡ್ತೇವೆ? I/RMS² by RL+RF. Power output is IDC². I/RMS is input current AC, load resistance and forward resistance. IDC² into RL gives you the power output. And efficiency we measure 0.46. ಈ ರೇಷಿಯೋ ತಗೊಂಡ್ರೆ ನಿಮಗೆ ಅರೌಂಡ್ 0.46 ಬರುತ್ತೆ. 406 into RL output by RL+RF into 100. ಇದರ ರೇಷಿಯೋ. ಇಲ್ಲಿ I/RMS by IDC ಹೋಲ್ ಸ್ಕ್ವೇರ್ ಮಾಡಿದ್ರೆ ಈ ಫ್ಯಾಕ್ಷನ್ ಬರುತ್ತೆ. ಇನ್ ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ ಅರೌಂಡ್ 0.406, 40% ಎಫಿಷಿಯನ್ಸಿ. ಹಾಫ್ ವೇವೇ ಹೋಗ್ಬಿಡತ್ತೆ ಅಂದ್ರೆ 50% ಪವರ್ ಹೋಗಿದೆ, ಅರ್ಧ ವೇವೇ ಕಟ್ ಆಗಿ ಹೋಗುತ್ತೆ. ಅದರಲ್ಲಿ ಕೂಡ ಸಮ್ ಲಾಸಸ್ ಇದೆ ಮೈನಾರಿಟಿ ಕ್ಯಾರಿಯರ್ಸ್ ಇಂದ. ಹಾಗಾಗಿ ನಮಗೆ 40% ಮ್ಯಾಕ್ಸಿಮಮ್ ಔಟ್ಪುಟ್ ಬರುತ್ತೆ. ಎಫಿಷಿಯನ್ಸಿ ಆಫ್ ದಿ ಹಾಫ್ ವೇವ್ ರೆಕ್ಟಿಫೈರ್. ಕರೆಂಟ್ maximum voltage output by total resistance RL+RF gives you the maximum current. Mean value of current in case of half wave rectifier ಆದ್ರೆ I0/pi. ಸ್ವಲ್ಪ ಚೇಂಜ್ ಇದೆ ನೆನಪಿಟ್ಕೊಳ್ಳಿ. I/RMS is I0/2. ಇದನ್ನ ಹಾಗೆ ಇಟ್ಟು ನಿಮಗೆ ಫುಲ್ ವೇವ್ ರೆಕ್ಟಿಫೈರ್ ಇದಕ್ಕೆ ಏನ್ ಡಿಫರೆನ್ಸ್ ಹೇಳ್ತೀನಿ. I0/2 ಫಾರಂ ಫ್ಯಾಕ್ಟರ್ ಅಂತ ಒಂದು ಉಪಯೋಗಿಸ್ತಾರೆ. ರೇಷಿಯೋ ಆಫ್ RMS ವ್ಯಾಲ್ಯೂ ಟು ಮೀನ್ ವ್ಯಾಲ್ಯೂ. RMS to mean value ತಗೊಂಡ್ರೆ ಇಲ್ಲಿ RMS value is I0/2, mean value is I0/pi/2. It is around 1.57 ಬರುತ್ತೆ. So form factor, riffle factor and efficiency, power input and power output expression ಕೊಟ್ಟಿದೆ. ವೇವ್ ಫಾರಂ ನೋಡಿದ್ರಿ ಇಲ್ಲಿ. ಇದು ಹಾಫ್ ವೇವ್ ರೆಕ್ಟಿಫೈರ್ ಸರ್ಕ್ಯೂಟ್. ಏನಾಗಿದೆ ಅಂತ ಕ್ವಶನ್ಸ್ ಬಂದ್ರೆ ಇಲ್ಲಿ ಬರಬಹುದು. ಇವುಗಳು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕಮಿಂಗ್ ಟು ದಿ ಫುಲ್ ವೇವ್ ರೆಕ್ಟಿಫೈರ್. Full wave rectifier
See now what happens, small changes in this circuit we do. ಇಲ್ಲಿ ಒಂದು ಸ್ಮಾಲ್ ಚೇಂಜ್ ಮಾಡ್ತೇವೆ. See here the center tapping T use ಮಾಡಿ. So I am taking the output at one point and another diode is used. ಇದು D1, another may be used of similar type called D2. ಎರಡನ್ನು ಇನ್ಪುಟ್ ಗೆ ನಾವು ಸ್ಟಾರ್ಟ್ ಮಾಡ್ತೇವೆ. And output is drawn here. Output is drawn across this. This is called as a full wave rectifier. If it is a load resistance and output is drawn at this point, M and N. See in this. ಈಗ ಫಸ್ಟ್ ಹಾಫ್ ಸೈಕಲ್ ತಗೊಳ್ತೇವೆ ಪ್ರೀವಿಯಸ್ ತರ. ಆಗ ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ ನೋಡಿದ್ರಿ ಓನ್ಲಿ ಒನ್ ಡಯೋಡ್. ವಿ ಆರ್ ಯೂಸಿಂಗ್ ನೌ ಟೂ ಡಯೋಡ್ಸ್. ಹಾಫ್ ದಿ ಪಲ್ಸ್ ತಗೊಂಡಾಗ ಇದು ಪ್ಲಸ್, ಇದು ಮೈನಸ್, ಇದು ಜೀರೋ ಆಗಿರುತ್ತೆ. ಇಲ್ಲಿ ಇನ್ಪುಟ್ ಮೈನಸ್, ಇದು ಪ್ಲಸ್, ಇದು ಮೈನಸ್ ಅಂಡ್ ಜೀರೋ, ಇದು ಪ್ಲಸ್ ಅಂಡ್ ಜೀರೋ ಆಗುತ್ತೆ. ನೀವು ಈ ಲೂಪ್ ಅನ್ನು ನೋಡಿ, ಈಗ particularly go through this diode 1. It is under forward bias because plus and zero. ಹೀಗೆ ಹೋಗುತ್ತೆ, ಇಲ್ಲಿ ಹೋಗ್ಲಿಕ್ಕೆ ಬರಲ್ಲ. ಇದು ರಿವರ್ಸ್ ಬಯಾಸ್ ಅಲ್ಲಿ ಬಂದಿದೆ, ನೆಗೆಟಿವ್ ಪೊಟೆನ್ಷಿಯಲ್ ಇದೆ, ಜೀರೋಗಿಂತನೂ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇದು ಹೀಗೆ ಹೋಗಿ ಇಲ್ಲಿಗೆ ಬಂದು ಈ ರೆಜಿಸ್ಟರ್ ಮುಖಾಂತರ ಫ್ಲೋ ಆಗಿ ನಾವು ಇಲ್ಲಿಗೆ ಬಂದು ಇಲ್ಲಿಗೆ ಸರ್ಕ್ಯೂಟ್ ಈಸ್ ಕಂಪ್ಲೀಟ್. ಅಂದ್ರೆ ಕರೆಂಟ್ ಈಗ ನಮಗೆ ಈ ದಿಕ್ಕಲ್ಲಿ ಹೀಗೆ ಹೋಗಿ ವಿ ಡೆಕ್ ದಿ ಕರೆಂಟ್, ಫಸ್ಟ್ ಕರೆಂಟ್ I1 ಅಂತಲೇ ಕರಿತೇನೆ. D1 ಇಂದ ಕಾನ್ಸ್ಟಿಟ್ಯೂಟ್ ಆಗ್ತಾ ಇದೆ I1. ಹೀಗೆ ಇದು I1 ಡಯೋಡ್ ಕಂಡಕ್ಟಿಂಗ್ and we get the output. This is the output we got for the first half cycle. Let us come to the next half cycle. Negative half cycle ಗೆ ಬನ್ನಿ. Negative half cycle, negative of negative, this is now become positive because negative of negative, and this become minus. This is still zero. Now as this is plus and this become minus under this condition, for negative half cycle of this, negative half cycle ಗೆ B become higher potential and A become lower potential, center tapping is zero. Now D2 is becoming forward bias and D1 is under reverse bias ಬರುತ್ತೆ. ಹಾಗಾಗಿ D1 is not conducting, D2 conducting. ಈಗ ಹೇಗೆ ಹೋಗ್ತದೆ ನೋಡಿ, ಹೀಗೆ ಹೋಗಿ ಕರೆಂಟ್, ಇದನ್ನ I2 ಅಂತ ಕರೆದ್ರೆ ನಾನು, ಹೀಗೆ ಹೋಗಿ ಇಲ್ಲಿಂದ ಇದು ಹೋಗೋದಿಲ್ಲ, ರಿವರ್ಸ್ ಬಯಾಸ್ ಇದೆ. ಅಗೇನ್ ಇಫ್ ಯು ಸಿ ದಿ ಕರೆಂಟ್ ಥ್ರೂ ದಿಸ್ ಇನ್ ದಿ ಸೇಮ್ ಡೈರೆಕ್ಷನ್, ಅಗೇನ್ ದಿ ಕರೆಂಟ್ ವಿಲ್ ಕಮ್ ಥ್ರೂ and complete this cycle through this, ಹೋಗಿ ಹೀಗೆ ಹೋಗಿ. So this is through them and downward. ಇದರಲ್ಲಿಯೂ downward, ಇದರಲ್ಲಿಯೂ downward. Current direction become unique and current completes. So now in both half cycle, now this half cycle is also, negative pulse is also on the same side, because current in the D1, it may be by D1, it may be by D2. Both are in the same direction across the load. Current is not changed direction. Voltage seems to be in the unidirectional pulsating variable for positive and negative half cycles, continuous. Complete wave is now converted to DC. It is the wave form of DC output. I hope you are understood how that is work. And here full wave is converted into the DC. Half wave positive is carried by D1 along Mn. Current direction ಏನಿದೆ ಇದು Mn ಇರುತ್ತೆ. ಇದು D1 ಗೂ ಅಷ್ಟೇ, D2 ಗಾದಾಗೂ ಅಷ್ಟೇ. ನೆಗೆಟಿವ್ ಹಾಫ್ ಸೈಕಲ್ ಗೆ D2 ಕಂಡಕ್ಟ್ ಆಗ್ತಾ ಇದೆ, ಪಾಸಿಟಿವ್ ಹಾಫ್ ಸೈಕಲ್ ಗೆ D1 ಕಂಡಕ್ಟ್ ಆಗುತ್ತೆ. ಎರಡೂ ಕೂಡ ಕರೆಂಟ್ ಅನ್ನ ಅಕ್ರಾಸ್ Mn in the same direction carries, and hence we call full wave rectifier ಅಂತೇವೆ. ಪಲ್ಸೇಟಿಂಗ್ ಇರುತ್ತೆ, ವೇರಿಯಬಲ್ DC ಅನ್ನ ಅಬ್ಸರ್ವ್ ಮಾಡ್ತೇವೆ. ಇದು
ಹೇಗೆ ವರ್ಕ್ ಮಾಡ್ತದೆ ಅಂತ ಇಲ್ಲಿ ನೆನ್ಪಿಡ್ಬೇಕಾಗಿದ್ದು. ಫುಲ್ ವೇವಿಗಾದ್ರೆ 2 ಡಯೋಡ್ಸ್ ಬೇಕು, ಸಿಂಗಲ್ ಡಯೋಡ್ ಆದ್ರೆ ಹಾಫ್ ವೇವ್ ರೆಕ್ಟಿಫೈರ್ ಆಗುತ್ತೆ. ಅಲ್ಲಿ ಹಾಫ್ ದಿ ಸೈಕಲ್ ಆಫ್ ಎ ಸಿ ಕನ್ವರ್ಟ್ಸ್, ಇಲ್ಲಿ ಫುಲ್ ಸೈಕಲ್ ಕನ್ವರ್ಟ್ ಆಗುತ್ತೆ. ಅಂಡ್ ಇಕ್ವೇಶನ್ ಬಂದಾಗ ಇಲ್ಲಿ ನೋಡಿದ್ರೆ ದಿಸ್ ವಿಲ್ ಬಿ ಕಮಿಂಗ್ ಡೌನ್ ಟು ವೆರಿ ಲೋ ವ್ಯಾಲ್ಯೂ. ಇಟ್ ಈಸ್ ಕಮಿಂಗ್ ಅರೌಂಡ್ 0.48, 50% ಗಿಂತನೂ ಕಡಿಮೆ ಆಗುತ್ತೆ. ಬೆಟರ್ ಪರ್ಫಾರ್ಮೆನ್ಸ್ ನೋಡ್ತೇವೆ. ಹಾಗೆ ಎಫಿಷಿಯನ್ಸಿ ಹೋದಾಗ ಅರೌಂಡ್ 81% ಬರುತ್ತೆ. ಈ ಇಕ್ವೇಶನ್ ಕೂಡ ನಾವು ತಗೊಂಡ್ರೆ 0.81 ಇಂಟು ದಿಸ್ ರಿಲೇಷನ್. ಐ ಮ್ಯಾಕ್ಸಿಮಮ್ ಸೇಮ್. ಐ ಮೀನ್ ಈಸ್ ನಿಮ್ಮ ಎ ಸಿ ವ್ಯಾಲ್ಯೂಸ್ ಅಲ್ಲಿ ನೋಡಿದ್ರಲ್ಲ 2I0/π ಆಗಿರುತ್ತೆ. ಹಾಗೆ IRMS ಅಂದ್ರೆ I0/√2. ಚೇಂಜಸ್ ನೋಡಿ, ಪ್ರೀವಿಯಸ್ ಅಲ್ಲಿ ಹಾಫ್ ವೇವ್ ಅಲ್ಲಿ I0/π ಇತ್ತು, ಫುಲ್ ವೇವಿಗೆ 2I0/π. ಎ ಸಿ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ, ಮೀನ್ ವ್ಯಾಲ್ಯೂ ಅಂಡ್ RMS ವ್ಯಾಲ್ಯೂ ಸೇಮ್ ರಿಲೇಷನ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಕ್ವೇಶನ್ ಚೇಂಜ್ ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು π/2√2 ಆಗುತ್ತೆ. ಪವರ್ ಇನ್ಪುಟ್ ಅಂಡ್ ಪವರ್ ಇನ್ಪುಟ್ ಇಕ್ವೇಶನ್ಸ್ ಗಳಲ್ಲಿ ಏನು ವ್ಯತ್ಯಾಸ ಇಲ್ಲ, ಸೇಮ್ ಇರ್ತದೆ. ಟೋಟಲ್ ರೆಸಿಸ್ಟೆನ್ಸ್ ಐದರ್ ಆಫ್ ದೆಮ್ ಈಸ್ ಕಂಡಕ್ಟಿಂಗ್. I_RMS² RL plus RF, or output is I_DC² into RL. ಬಟ್ ಸಾಮಾನ್ಯವಾಗಿ ಎಫಿಷಿಯನ್ಸಿ ಅನ್ನು ನೆನ್ಪಿಟ್ಕೊಳ್ಳಿ, ಐ ಮ್ಯಾಕ್ಸಿಮಮ್ ಒಂದು ನೆನ್ಪಿಡಿ, ಹಾಗೆ ಪವರ್ ಇನ್ಪುಟ್ ಆರ್ ಪವರ್ ಇನ್ಪುಟ್ ಅಲ್ಲಿ ನೋಡಿ. ಸೊ ದಿಸ್ ಈಸ್ ಅಬೌಟ್ ಫುಲ್ ವೇವ್ ರೆಕ್ಟಿಫೈಯರ್ ಅಂಡ್ ಹಾಫ್ ವೇವ್ ರೆಕ್ಟಿಫೈಯರ್. ಬಟ್ ಪ್ರಾಬ್ಲಮ್ ಈಸ್ output of this is a pulsating one, whether it is a half wave or full wave. This is the output of rectifier. Output of rectifier ಇದು. ಇದರಲ್ಲಿ ನಮಗೆ ವೇರಿಯೇಬಲ್ ಏನಿದೆ, ಈ ವೇರಿಯೇಬಲ್ ಅನ್ನ ಸ್ಮೂತ್ ಡಿಸಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿ ಉಳಿಬೇಕಾದ್ರೆ ಅದನ್ನ ಕಾನ್ಸ್ಟೆಂಟ್ ಆರ್ ಸ್ಟಡಿ ವ್ಯಾಲ್ಯೂ ಆಫ್ ಡಿಸಿ ಅಂತ ಕರಿತೀವಿ. ಸ್ಟಡಿ ಡಿಸಿ ಆರ್ ಕಾನ್ಸ್ಟೆಂಟ್ ಡಿಸಿ ಔಟ್ಪುಟ್ ಅನ್ನ ಪಡೀಲಿಕ್ಕೆ ಔಟ್ಪುಟ್ ಆಫ್ ರೆಕ್ಟಿಫೈಯರ್ ಅನ್ನು, ಇಲ್ಲೇ ಕ್ವಶನ್ ಬಂದಿದೆ, ಹೌ ವಿಲ್ ಗೆಟ್ ದಿ ಸ್ಮೂತ್ ಡಿಸಿ ಆರ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಫ್ ಡಿಸಿ ಆರ್ ಸ್ಟಡಿ ವ್ಯಾಲ್ಯೂ ಆಫ್ ಡಿಸಿ ಫ್ರಮ್ ದಿ ರೆಕ್ಟಿಫೈಯರ್ ಔಟ್ಪುಟ್ ಅಂದ್ರೆ it has to be connected to another circuit called RC circuit. RC filter circuit ಅಂತ ಹೇಳ್ತೀವಿ. ಫಿಲ್ಟರ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡ್ತೇವೆ. I think you are understood this. Let us, I am going towards that, getting steady DC from variable DC using RC filter. RC filter circuit. So it is the output of rectifier full wave rectifier ತಗೊಂಡ್ರೆ, so they are having this type of pulsating signal. Now this is connected to, this is the input for filter circuit. Connected to the capacitor and then across a load resistor. Across which we are taking the output voltage. Output of filter circuit. T versus voltage. ಏನ್ ಬರುತ್ತೆ ನೋಡಿ, ಏನ್ ಆಗತ್ತೆ. ಸೊ ನಾವು ದಿಸ್ ಈಸ್ RC circuit, RC filter ಅಂತ ಕರೀತೀವಿ. At the instant imagine there is no load resistor. ಈ ಪಾರ್ಟ್ ಇಲ್ಲ ಅಂತ ಇಟ್ಕೊಳ್ಳಿ. In absence of this load, what happens when you connected the input to this? Half cycle when connected to this will be charged to a maximum voltage. Maximum voltage ಗೆ ಕೆಪಾಸಿಟರ್ ಚಾರ್ಜ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಎ DC ಇದೆ.
ವೇರಿಯಬಲ್ ಆರ್ ಪಲ್ಸೇಟಿಂಗ್ ಡಿ ಸಿ, ವೇರಿಯಬಲ್ ಡಿ ಸಿ ಸೋರ್ಸ್ ಇರೋದ್ರಿಂದ it will be charged to a maximum voltage. Now there is a maximum charge plus and minus appeared maybe on this. Now when you connect the load resistor across this capacitor, now it want to discharge through that, and we will get the output in here across the load. Again next half cycle this slowly goes on decrease discharge, but again get discharged by next pulse, and again in half cycle it again discharges. So the charging and discharging of capacitor starts through that. ಏನು ಮಾಡ್ತೀವಿ ಇಲ್ಲಿ ಅಂದ್ರೆ, you know the time constant of CR circuit. That RC circuit is time constant RC. This is made very high by selecting proper R and C. Time constant of capacitor and resistor circuit you studied about RC. ಈ ವ್ಯಾಲ್ಯೂಸ್ ಅನ್ನು ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಮೇಡ್ ವೆರಿ ಲಾರ್ಜ್. ಯಾವಾಗ ಲಾರ್ಜ್ ಮಾಡಿಬಿಡ್ತೀವೋ ಈ ಪಲ್ಸೇಷನ್ ಗೊತ್ತಾಗಲ್ಲ. ಚಾರ್ಜಿಂಗ್ ಅಂಡ್ ಡಿಸ್ಚಾರ್ಜಿಂಗ್ ಆಫ್ ಕೆಪಾಸಿಟರ್, when it is becoming very large, the pulsation fails and almost we are seeing this constant steady current flowing through. VDC, steady VDC appear because of selection of proper values of RC. Charging and discharging anna now high values of ಇದರಲ್ಲಿ ಮಾಡಿದಾಗ it will give you the constant DC. ಇಲ್ಲಿ ನಿಮಗೆ ಬರಬಹುದು ಒಂದು ಫಿಲ್ಟರ್ ಸರ್ಕ್ಯೂಟ್ ಹೇಗೆ ಪಡಿತೀವಿ ಅಂದ್ರೆ, ಫಿಲ್ಟರ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡಿ ಪಲ್ಸೇಟಿಂಗ್ ಡಿ ಸಿ ಮೇ ಬಿ ಮೇಡ್ ಆಸ್ ಎ ಕಾನ್ಸ್ಟೆಂಟ್ ಸ್ಟಡಿ ಡಿ ಸಿ ಅನ್ನೋದನ್ನ ನೋಡ್ಕೊಳ್ಳಿ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಆರ್ ಸಿ ಫಿಲ್ಟರ್ ಸರ್ಕ್ಯೂಟ್ ಈಸ್ ಯೂಸ್ ಟು ಕನ್ವರ್ಟ್ pulsating DC into steady DC. And another today I am coming to application is a Zener diode as a stabilizer, voltage stabilizer. So first you remember this is Zener diode. Representation is little bit different. We show with this mark, and we are connecting usually it is a P end and this is the N end in the reverse bias characteristics. When we vary the voltage, Zener breakdown voltage above, if V is made greater than Vz, already we discussed in case of reverse bias characteristic current versus voltage almost zero and steady ಕೊಡ್ತದೆ. This is Vz. Whenever you keep the V higher than Vz at constant voltage, changes in the current that is taking place here, delta I reverse, does not change, it remains constant. Any variation in current can take place at constant voltage V above or equal to Vz. ಇದ್ರೆ ಆ ಕಾನ್ಸ್ಟೆಂಟ್ ವೋಲ್ಟೇಜ್ ಅಲ್ಲಿ, ಜೀನರ್ ವೋಲ್ಟೇಜ್ ಅಲ್ಲಿ ನಮಗೆ ಕರೆಂಟ್ ವೇರಿಯೇಷನ್ ಆದರೂ ಕೂಡ ವೋಲ್ಟೇಜ್ ಸೇಮ್ ಉಳಿತದೆ. ದಿಸ್ ಮೆಕ್ಯಾನಿಸಮ್ ಈಸ್ ಯೂಸ್ಡ್ ಇನ್ ಡಿಸೈನಿಂಗ್ ದಿ ಆರ್ ಗೆಟಿಂಗ್ ದಿ ಸ್ಟೆಬಿಲೈಸ್ಡ್ ಔಟ್. ಇಫ್ ಇಟ್ ಈಸ್ ದಿ ಇನ್ಪುಟ್ DC ಇನ್ಪುಟ್, ವೋಲ್ಟೇಜ್ ಕೊಡ್ತೇವೆ, ಫ್ಲಕ್ಚುವೇಟಿಂಗ್ ಇರುತ್ತೆ ಅಂತ ಆದ್ರೂ ಕೂಡ. So we are connecting to a limiting resistor
called RS and to a Zener diode under reverse bias. And there is a load resistor. So this is the Zener diode as a voltage stabilizer circuit. Input DC ಇಲ್ಲಿದೆ ಕೊಡ್ತಾ ಇದ್ದೀವಿ. As its resistance may be RS, ಇದು Zener voltage ಇರುತ್ತೆ. ಇಲ್ಲಿ ಏನು ಔಟ್ಪುಟ್ ಬರುತ್ತೆ ಅದು Zener voltageಗೆ ಸಮ. VZ and both are same because they are held parallel together here. And if you expect the current in this as I because of the input, here there may be Vs, voltage across the limiting resistor, and this drop is Vz. And the current that constituting here may be IZ and across the load resistor may be IL. So problems ಬಂದಾಗ circuit explanation is simple. ಕಾರಣ ಏನಂದ್ರೆ ಸಪೋಸ್ ಹೈಯರ್ ವೋಲ್ಟೇಜ್ ಇದೆ ಇಲ್ಲಿ ವೋಲ್ಟೇಜ್ ಇನ್ಪುಟ್ ಇದನ್ನ VI ಅಂತ ಕರೆದ್ರೆ ವೋಲ್ಟೇಜ್ ಇನ್ಪುಟ್ is voltage across this limiting resistor and VZ. ಸಪೋಸ್ ನಿಮಗೆ ಮೇನ್ ಕರೆಂಟ್ ಬೇಕು ಅಂತಿದ್ರೆ ಸಪ್ಲೈ ವೋಲ್ಟೇಜ್ VI ನಲ್ಲಿ VZ ಕಳೆದ್ಬಿಡಿ, ನಾವು ಹಾಕುವಾಗಲೇ VZ ಸಿಲೆಕ್ಟ್ ಮಾಡಿ ಹಾಕ್ತೇವೆ, ಡಿವೈಡೆಡ್ ಬೈ ಮೇನ್ ಕರೆಂಟ್ ವೋಲ್ಟೇಜ್ ಬೈ ದಿ ರೆಸಿಸ್ಟೆನ್ಸ್ RS, because nothing but it is VS by RS. VZ ನೋನ್ ಇರುತ್ತೆ, ಆ VZ ಅಷ್ಟೇ ಬರುತ್ತೆ. ಹೇಗೆ ಬರುತ್ತೆ ಅನ್ನೋದಕ್ಕೆ ಹೇಳ್ತೇನೆ. ಮೂರನೇದ್ರಲ್ಲಿ V out Z ಅಕ್ಕು VL which is equal to RL into IL, and also the equation I is equal to IZ plus IL ಆಗಿರುತ್ತೆ. These are simple equations we use in getting the solution to the problems they give in the Zener diode. ಬರ್ತಾ ಇದೆ ಇದ್ರ ಮೇಲೆ ಕ್ವಶನ್ಸ್, ಈ ಫಾರ್ಮುಲಾಗಳು ಬೇಕಾಗ್ತವೆ. ಇದು ಅರ್ಥ ಆಗಿದೆ ಅಂತ, ಯಾಕಂದ್ರೆ ಇನ್ಪುಟ್ ವೋಲ್ಟೇಜ್ ಈಕ್ವಲ್ ಟು ಸಮ್ ಆಫ್ ದಿ ವೋಲ್ಟೇಜಸ್ ಪ್ಯಾರಲಲ್ ಕಾಂಬಿನೇಷನ್ ವೋಲ್ಟೇಜ್ ಕಾಮನ್ VZ plus VS is VI. ಹಾಗೆ ಕರೆಂಟ್ ಈಸ್ ಇದರ ಪ್ರಕಾರ VS by RS gives you the current main. VS is nothing but VI minus VZ. ಹಾಗೇನೆ VZ equal to VL because they are parallel, and that can be RL into current through the load IL, or I is equal to IZ plus IL according to KCL here ಬರ್ದಿರೋದು. ಏನಾಗತ್ತೆ, ಈಗ ಸಪೋಸ್ ವೋಲ್ಟೇಜ್ ಜಾಸ್ತಿ ಇದೆ, ಈಗ ನಮಗೆ 10 ವೋಲ್ಟ್ ಅಲ್ಲಿ ಬೇಕು, ಇಲ್ಲಿ 15 ವೋಲ್ಟ್ ಬರ್ತಾ ಇದೆ, ನಾವಿಲ್ಲಿ 10 ವೋಲ್ಟ್ ಗೆ ಫಿಕ್ಸ್ ಮಾಡಿಬಿಟ್ಟಿದೀವಿ. ನೋಡಿ ಇಲ್ಲಿ VL ಏನಿದೆ ಇದು IL ವೇರಿಯೇಷನ್ ಮೇಲೆ ಇರುತ್ತೆ. IL ಕಾನ್ಸ್ಟೆಂಟ್ ಉಳಿಬೇಕು, ಆಗ VZ ಕಾನ್ಸ್ಟೆಂಟ್ ಉಳಿತದೆ, VL ಕಾನ್ಸ್ಟೆಂಟ್ ಉಳಿತದೆ. 10 ವೋಲ್ಟ್ ಇದು 10 ವೋಲ್ಟೇ ಉಳಿಬೇಕು ಅಂತ ಆದ್ರೆ IL ಶುಡ್ ನಾಟ್ ಇನ್ಕ್ರೀಸ್. ಲೋಡ್ ರೆಸಿಸ್ಟೆನ್ಸ್ ಫಿಕ್ಸ್ ಇದೆ, IL ವೇರಿ ಆಗಬಾರ್ದು, IL ಕಾನ್ಸ್ಟೆಂಟ್ ಉಳಿಬೇಕು. ಸಪೋಸ್ ಈಗ 15 ವೋಲ್ಟ್ ಸಪ್ಲೈ ಮಾಡಿದಾಗ ನೋ ಡೌಟ್ ಹಿಯರ್ ದಿ ಕರೆಂಟ್ ಮೇ ಬಿ ಇನ್ಕ್ರೀಸ್ಡ್, IL ಇನ್ಕ್ರೀಸ್ ಆಗ್ಬೋದು, I ಇನ್ಕ್ರೀಸ್ ಆಗತ್ತೆ, IL ಇನ್ಕ್ರೀಸ್ ಆಗತ್ತೆ, ಬಟ್ IL ವಿಲ್ ರಿಮೇನ್ ಕಾನ್ಸ್ಟೆಂಟ್ ಬೈ ಇನ್ಕ್ರೀಸಿಂಗ್ ದಿ IZ. ಬಿಕಾಸ್ ಆಫ್ ದಿಸ್ any changes in the current VZ remains same. ಇದರಲ್ಲಿ ಕರೆಂಟ್ ಹೈಯರ್ ಫ್ಲೋ ಆಗೋದ್ರಿಂದ will not change the VZ, VL remains same and IL will constant ಉಳ್ಕೊಳ್ತದೆ. Any increase in the current in the input due to the rise in input voltage will not increase the current through the load, but increase the current through the Zener, which does not change the VZ value. VZ value, any changes in the current will remain VZ same. ಹಾಗಾಗಿ ನಮಗೆ ಔಟ್ಪುಟ್ ಅಲ್ಲಿ ಕಾನ್ಸ್ಟೆಂಟ್ ಔಟ್ಪುಟ್ ಇರುತ್ತೆ. ಸಪೋಸ್ ಸ್ವಲ್ಪ ಕಡಿಮೆ ಬಂತು ಅನ್ನಿ, 7 ವೋಲ್ಟ್ ಬಂತು, the I decreases means IL will not decrease here, IZ decreases, but keep IL same. Any changes in the current in the input, that means any changes in the input voltage, the current through the load remains same, so that output voltage remains same. The current that is constituting in the circuit by the changes in the input voltage may be varied the Zener current,
without varying the VZ or the output voltage. ಅರ್ಥ ಆಗಿದೆ ಅಂತ. ಏನೇ ಇನ್ಪುಟ್ ಅಲ್ಲಿ ವೇರಿಯೇಷನ್ ಆದ್ರೆ ಇನ್ಪುಟ್ ಕರೆಂಟ್ ವೇರಿ ಏನಾಗುತ್ತೆ, ಈ ವೇರಿಯೇಷನ್ ಐ ಎಲ್ ಅನ್ನ ಸೇಮ್ ಉಳಿಸ್ತದೆ, ಐಝಡ್ ವೇರಿಯೇಷನ್ ಮಾಡ್ತದೆ. ಐಝಡ್ ವೇರಿಯೇಷನ್ ಆಗೋದ್ರಿಂದ we cannot see the changes in the breakdown voltage because current variations, when you keep the zener at or above the zener voltage, will not change the voltage but change the current can be bearable. ಇಲ್ಲಿ ತನ್ನಲ್ಲಿ ಕರೆಂಟ್ ಅನ್ನ ವೇರಿ ಮಾಡಿಕೊಂಡು ಜೀನರ್ ಡಯೋಡ್ ಔಟ್ಪುಟ್ ಅಲ್ಲಿ ಸಿಗೋ ವೋಲ್ಟೇಜ್ ಕಾನ್ಸ್ಟೆಂಟ್ ಉಳಿಸ್ತದೆ. ಹಾಗಾಗಿ ನಾವು ಇದನ್ನ ವೋಲ್ಟೇಜ್ ಸ್ಟೆಬಿಲೈಸರ್ ಆಗಿ ಮೆನಿ ಡಿವೈಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಟು ಗೆಟ್ ದಿ ಕಾನ್ಸ್ಟೆಂಟ್ ಔಟ್ಪುಟ್ ವೋಲ್ಟೇಜ್. ಸೊ ಅದು ಫ್ರಿಡ್ಜ್ಗೆ ಇರ್ಬೋದು, ಟಿವಿಗಳಿಗಿರ್ಬೋದು, ಮೆನಿ ಇಲೆಕ್ಟ್ರಾನಿಕ್ ಸೆನ್ಸಿಟಿವ್ ಇಕ್ವಿಪ್ಮೆಂಟ್ ವರ್ಕ್ ಮಾಡಲಿಕ್ಕೆ ಕಾನ್ಸ್ಟೆಂಟ್ ಔಟ್ಪುಟ್ ಬೇಕಾಗುತ್ತೆ. ಆ ಕಾನ್ಸ್ಟೆಂಟ್ ಔಟ್ಪುಟ್ ವೋಲ್ಟೇಜ್ ಅನ್ನ ಇದ್ರ ಮುಖಾಂತರ ಪಡಿತಾ ಇದ್ದೀವಿ. ಈ ರಿಲೇಷನ್ಸ್ಗಳು ಬೇಕಾಗತ್ತೆ, ಆ ಸರ್ಕ್ಯೂಟ್ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಹೇಗೆ ವರ್ಕ್ ಮಾಡ್ತದೆ ಅನ್ನೋದಕ್ಕಿಂತ ನಿಮಗೆ ವೈ ಜೀನರ್ ಡಯೋಡ್ ಯೂಸ್ ಮಾಡಿದ್ದು ಅನ್ನೋದಕ್ಕೆ, ಕಾನ್ಸ್ಟೆಂಟ್ ವೋಲ್ಟೇಜ್ ಅಲ್ಲಿ ಎನಿ ಚೇಂಜ್ ಆಫ್ ಕರೆಂಟ್ ಕ್ಯಾನ್ ಬಿ ಅಡ್ಮಿಟೆಡ್. ಹಾಗಾಗಿ ತನ್ನಲ್ಲಿ ಕರೆಂಟ್ ಅನ್ನ ಚೇಂಜ್ ಮಾಡಿಕೊಂಡು ಔಟ್ಪುಟ್ ಕರೆಂಟ್ ಅನ್ನ ಕಾನ್ಸ್ಟೆಂಟ್ ಉಳಿಸಿ ಪ್ಯಾರಲಲ್ ಕಟ್ಟಿದಾಗ ಏನು ವೋಲ್ಟೇಜ್ ಬೇಕು, ವಿಝಡ್ ಏನಿರುತ್ತೋ ಅದು ನಿಮಗೆ ಇಲ್ಲಿ ಸಿಗ್ತದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಅಬೌಟ್ ದಿ ಜೀನರ್ ಡಯೋಡ್ ಆಸ್ ಎ ವೋಲ್ಟೇಜ್ ಸ್ಟೆಬಿಲೈಸರ್ ಅಂಡ್ ಇಟ್ಸ್ ಫಂಕ್ಷನ್. ಜೀನರ್ ಡಯೋಡ್ ಡಿಸೈನ್ ಹೇಳಿದ್ದೇನೆ. ವೆರಿ ಥಿನ್ ಡಿಪ್ಲೀಷನ್ ರೀಸನ್ ಅಂಡ್ ಹೆವಿ ಡೋಪಿಂಗ್ ನಲ್ಲಿ ಡಯೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ದಟ್ ವರ್ಕ್ಸ್ ಬೆಟರ್ ಇನ್ ರಿವರ್ಸ್ ಬಯಾಸ್ at constant voltage and called it as a Zener diode. ಇದು Zener diode ನೋಡಿದ್ದೇವೆ. In the last class I told you the intrinsic semiconductor equations and also extrinsic semiconductor equations used in full wave and half wave rectifier and equations used in case of filter, in case of the Zener diode. ಇಲ್ಲಿ ಹೇಗೆ ಪ್ರಾಬ್ಲಮ್ ಬರುತ್ತೆ ಬಿಫೋರ್ ಗೋಯಿಂಗ್ ಟು ದಿ optoelectronic devices. So let us see, this is the applied voltage and there is a resistor and connected to a diode having resistance RF and its biasing voltage. This is depletion region or potential barrier, contact potential is VB. ಕರೆಂಟ್ ಈಸ್ ಎಸ್ಟಾಬ್ಲಿಷಿಂಗ್. ಇಲ್ಲಿ ಕೇಳ್ಬೋದು ನಿಮಗೆ ಬೇರೆ ಬೇರೆ, ಇಲ್ಲಿ ಕರೆಂಟ್ ಎಷ್ಟಿರುತ್ತೆ ಅಂದರೆ ವಿ ನಲ್ಲಿ ವಿ ಬಿ ಕಳಿಬೇಕು, ಇಲ್ಲಿ ಬೇಕು ಅಂತ. ಕರೆಂಟ್ ಅಕ್ರಾಸ್ ದಿ ರೆಜಿಸ್ಟರ್, ಕರೆಂಟ್ ಅಕ್ರಾಸ್ ದಿ ರೆಜಿಸ್ಟರ್ ಆರ್ ಕರೆಂಟ್ ಅಕ್ರಾಸ್ ದಿಸ್ ಈಸ್ ಸೇಮ್ ಈಕ್ವಲ್ ಟು ಐ. ದಿಸ್ ಈಸ್ ಈಕ್ವಲ್ ಟು ವಿ ಮೈನಸ್ ವಿ ಬಿ ಬೈ ಟೋಟಲ್ ರೆಜಿಸ್ಟೆನ್ಸ್ ಆರ್ ಪ್ಲಸ್ ಆರ್ ಎಫ್. ಇದು ಕರೆಂಟ್ ಥ್ರೂ ದಿ ಡಯೋಡ್ ಕೂಡ ಅನ್ಬೋದು. ಕರೆಂಟ್ ದೇ ಆರ್ ಇನ್ ಸೀರೀಸ್, ಸೇಮ್ ಕರೆಂಟ್ ಫ್ಲೋಸ್. ಇದನ್ನ ಕರೆಂಟ್ ಥ್ರೂ ದಿ ಡಯೋಡ್ ಹೇಳಿದ್ರು ಒಂದೇ, ಕರೆಂಟ್ ಥ್ರೂ ದಿ ರೆಜಿಸ್ಟರ್ ಒಂದೇ, ಮೇನ್ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಒಂದೇ. ದಿಸ್ ಇಸ್ ಸೇಮ್. ವೋಲ್ಟೇಜ್ ಅಕ್ರಾಸ್ ದಿ ರೆಜಿಸ್ಟರ್ ಅಂತ ಕೇಳಿದ್ರೆ ವಿ ಆರ್ ಇಸ್ ವಿ ಮೈನಸ್ ವಿ ಬಿ ಆಗುತ್ತೆ, ಅಥವಾ ಕರೆಂಟ್ ಗೊತ್ತಿದ್ರೆ ಐ ಇಂಟು ಆರ್ ಎಸ್ ಮಾಡ್ಬೋದು. ಸೊ ಇದು ನಿಮಗೆ ಕೇಳಿರ್ತಕ್ಕಂಥ. ಒಂದ್ ವೇಳೆ ಐಡಿಯಲ್ ಡಯೋಡ್ ಅಂದ್ರೆ, ಐಡಿಯಲ್ ಡಯೋಡ್ ನಲ್ಲಿ ಫಾರ್ವರ್ಡ್ ಬಯಾಸ್ ಅಲ್ಲಿ ಇದ್ರೆ, ಈಗ ಫಾರ್ವರ್ಡ್ ಅಲ್ಲಿ ಇದೆ, ಇದು ಪ್ಲಸ್ ಮೈನಸ್ ನೋಡ್ಕೋಬೇಕದು. ಫಾರ್ವರ್ಡ್ ಬಯಾಸ್ ಇದ್ರೆ ಆರ್ ಎಫ್ 0, ಹಾಗೆ ರಿವರ್ಸ್ ಬಯಾಸ್ ಇದ್ರೆ ಆರ್ ಎಫ್ ಇನ್ಫಿನಿಟಿ. ಈ ಕೇಸಲ್ಲಿ ಕರೆಂಟ್ ಏನಿರುತ್ತೆ ಅಂದ್ರೆ 0. Because infinite resistance acts as an open circuit, you cannot get the any. So ಈ equations ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬರಬಹುದು ನಿಮಗೆ, ನೋಡ್ಕೊಳ್ಳಿ. Along with that, power at the junction, forward current ಇರ್ತದೆ into voltage of the junction potential into current gives you the power across the junction. Power dissipation ಕೇಳಿದ್ರೆ, ಪವರ್ ಡಿಸಿಪೇಷನ್ ಅಂತ ಕೇಳಿದ್ರೆ, or power drop across the resistor ಕೇಳಿ, current into voltage minus voltage of the junction. ಈ ರೆಜಿಸ್ಟರ್ ನಲ್ಲಿ ಎಷ್ಟು ಪವರ್ ಲಾಸ್ ಆಗಿದೆ, ಇದರಲ್ಲಿ ಎಷ್ಟು ಪವರ್
ಡಿಸಿಪೇಷನ್ ಆಗುತ್ತೆ ಡಯೋಡ್ ಅಲ್ಲಿ ಅಂತ ಕೇಳಿದ್ರೆ ಜಂಕ್ಷನ್ ಪವರ್ ದಟ್ ಐ ಇಂಟು ವಿ ಬಿ ಜಂಕ್ಷನ್ ಪೊಟೆನ್ಷಿಯಲ್ ಇರುತ್ತೆ ಅದನ್ನ ನೋಡ್ಕೊಳ್ಳಿ. ಇದರಲ್ಲಾದ್ರೆ ಐ ಇಂಟು ವಿ ಮೈನಸ್ ವಿ ವಿ ಪವರ್ ಡ್ರಾಪ್ ಅಕ್ರಾಸ್ ದಿಸ್. ಇನ್ನೊಂದು ಕ್ವಶನ್ ಬರುವಂತದ್ದು ನಿಮಗೀಗ ಆಲ್ರೆಡಿ. ಸೊ ದಿಸ್ ಈಸ್ ದಿ ಪಿ ಎನ್ ಜಂಕ್ಷನ್. So there is a junction potential VB, electric field ಇದೆ E of the junction. Minimum energy necessary to cross a whole junction or electron a junction VB ಇದೆ. Kinetic energy necessary for a hole or an electron to cross the junction. Minimum energy necessary. ಡಯೋಡ್ ಅಲ್ಲಿ ಒಂದು ಇಲೆಕ್ಟ್ರಾನ್ ಅಥವಾ ಹೋಲ್ ಒಂದು ಕ್ರಾಸ್ ಜಂಕ್ಷನ್ ಮಾಡ್ಲಿಕ್ಕೆ ಬೇಕಾಗೋ ಮಿನಿಮಮ್ ಕೈನೆಟಿಕ್ ಎನರ್ಜಿ ಇನ್ ದಿ ಅನ್ಬಯಾಸ್ಡ್ ಸ್ಟೇಟ್. ಅನ್ಬಯಾಸ್ಡ್ ಕಂಡೀಷನ್ ಆದ್ರೆ ಇ ಇಂಟು ವಿ ಬಿ ಬಿಕಾಸ್ ಜಂಕ್ಷನ್ ಪೊಟೆನ್ಷಿಯಲ್ ವಿ ಬಿ ವಿಚ್ ಈಸ್ ಅಪೋಸಿಂಗ್ ದಿ ಟ್ರಾನ್ಸ್ಫರ್ ಆಫ್ ಕ್ಯಾರಿಯರ್ಸ್ ಫ್ರಮ್ ಒನ್ ರೀಸನ್ ಟು ಅದರ್ ರೀಸನ್. ಹಾಗಾಗಿ ಎಷ್ಟು ಬೇಕಾಗತ್ತೆ ಅಂದ್ರೆ ಇ ವಿ ಬಿ ಇಸ್ ದಿ ಮಿನಿಮಮ್ ಎನರ್ಜಿ ನೆಸಸರಿ ಟು ಮೇಕ್ ದೆಮ್ ಟು ಕ್ರಾಸ್. ಐ ಎಮ್ ಕ್ವಶನ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ತಗೊಂಡಿದ್ದೀನಿ, ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಕಾರಣ ಏನಂದ್ರೆ ಇದರ ಈಕ್ವಲೆಂಟ್ ಆಫ್ ಎನರ್ಜಿ ಈಸ್ ನೌ ಅಪೋಸಿಂಗ್ ದಿ ಕ್ರಾಸಿಂಗ್ ಆಫ್ ದಟ್. ಅಷ್ಟು ಎನರ್ಜಿ ಸಿಕ್ಕರೆ ಬರುತ್ತೆ. ಅದೇ ನಿಮಗೆ ಫಾರ್ವರ್ಡ್ ಬಯಾಸ್ ಅಲ್ಲಿ ಇದ್ರೆ ಕೈನೆಟಿಕ್ ಎನರ್ಜಿ ಎಷ್ಟು ಬೇಕಾಗತ್ತೆ ಅಂದ್ರೆ ಇ ಇಂಟು ನೀವು ಫಾರ್ವರ್ಡ್ ಬಯಾಸ್ ವೋಲ್ಟೇಜ್ ನೀವು ಹಾಕಿರುವಂತ ವೋಲ್ಟೇಜ್ ಮೈನಸ್ ವಿ ಬಿ kinetic energy crossing that. ಅದೇ ರಿವರ್ಸ್ ಬಯಾಸ್ ಅಲ್ಲಿ ಇದ್ರೆ how much kinetic energy necessary to cross the junction is V plus VB ಆಗತ್ತೆ. ಬಿಕಾಸ್ ವೈಡನಿಂಗ್ ಆಗ್ತಾ ಇರ್ತದೆ, ಪೊಟೆನ್ಷಿಯಲ್ ಬ್ಯಾರಿಯರ್ ವೈಡನ್ ಆಗುತ್ತೆ, ಎನರ್ಜಿ ಮೋರ್ ರಿಕ್ವೈರ್ಡ್ ಇನ್ ಕೇಸ್ ಆಫ್ ರಿವರ್ಸ್ ಬಯಾಸ್, ಲೆಸ್ ಎನರ್ಜಿ ಇನ್ ಫಾರ್ವರ್ಡ್ ಬಯಾಸ್ ಅಂಡ್ ಎನರ್ಜಿ ರಿಕ್ವೈರ್ಡ್ ಇನ್ ಕೇಸ್ ಆಫ್ ಅನ್ಬಯಾಸ್ಡ್ ಸಿಚುವೇಶನ್. ಇದು ಜಂಕ್ಷನ್ ಕ್ರಾಸ್ ಮಾಡಲಿಕ್ಕೆ ಕ್ಯಾರಿಯರ್ಸಿಗೆ ಬೇಕಾಗತಕ್ಕಂಥ ಎನರ್ಜಿ. ಕ್ವಶನ್ ಬಂದ್ರೆ ಈ ರಿಲೇಷನ್ ಮೇಲೆ ನೋಡ್ಬೋದು. ಸೊ ಜಸ್ಟ್ ರಿಕಾರ್ಡ್, ಐ ಆಮ್ ಕನ್ಕ್ಲೂಡಿಂಗ್ ಹಿಯರ್ ಟುಡೇ ಕ್ಲಾಸ್ and let us see some optoelectronic devices in the next class and go to the numerical problems before entering to the another device called as a transistor. Transistor ಗೆ ಹೋಗೋ ಮೊದಲು ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಾಬ್ಲಮ್ಸ್ ಅನ್ನು ನೋಡೋಣ. ನಾಳೆ few minutes I will talk about the LED, photodiode and solar cell. ಈ ಮೂರನ್ನು ನೋಡಿಕೊಂಡು let us enter to the transistor and problems.